ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘ ಮಂಗಳೂರು ವಿಭಾಗವು ತುಳುನಾಡಿನ ವೀರರಾಣಿ ಅಬ್ಬಕ್ಕಳ 500 ವರ್ಷದ ಸ್ಮರಣೆಯ ಕುರಿತು ವಿದ್ಯಾರ್ಥಿಗಳಲ್ಲಿ ಮತ್ತು ಉಪನ್ಯಾಸಕ ವೃಂದದಲ್ಲಿ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ರಾಣಿ ಅಬ್ಬಕ್ಕ ಎಟ್ 500 ಎನ್ನುವ ಉಪನ್ಯಾಸ ಕಾರ್ಯಕ್ರಮವನ್ನು ಮೇ 27ರಂದು ನಗರದ ಎಸ್ಸಿಎಸ್ ಕಾಲೇಜಿನಲ್ಲಿ ನಡೆಯಲಿದೆ ಎಂದು ವೆಂಕಟೇಶ್ ನಾಯಕ್ ಅವರು ತಿಳಿಸಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘದ ರಾಜ್ಯ ಪ್ರಧಾನ ಜಂಟಿ ಕಾರ್ಯದರ್ಶಿಗಳಾದ ಡಾ ಮಾಧವ ಎಂಕೆ ಭಾರತ ವರ್ಷದ ವೀರರಾಣಿಯರ ಸ್ಮರಣೆ ಎನ್ನುವ ಒಂದು ದಿನದ ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಮಣ್ಣಿನ ಮಹಿಮೆಯನ್ನ ಘನತೆಯನ್ನ ಸಾರುವ ವಿಚಾರ ಸಂಕಿರಣ ಇದಾಗಲಿದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಹೊಸ ದಿಗಂತ ಪತ್ರಿಕೆಯ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಪಿಎಸ್ ಅವರು ನೆರವೇರಿಸಲಿದ್ದಾರೆ. ಎಸ್ಸಿಎಸ್ ಸಂಸ್ಥೆಗಳ ಅಧ್ಯಕ್ಷರಾದ ಡಾ ರಾಜೇಂದ್ರ ಸೊರಕೆ ಅಧ್ಯಕ್ಷತೆ ವಹಿಸಲಿದ್ದಾರೆ ಮತ್ತು ಎಬಿಆರ್ಎಸ್ಎಂ ಕರ್ನಾಟಕದ ಸಂಯೋಜಕರಾದ ಪ್ರೊಫೆಸರ್ ಶಿವಪೂಜಿ ಕೋಟೆ ಬೆಂಗಳೂರು ಇವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ನಮ್ಮ ತುಳುನಾಡಿನ ಅಂದರೆ ನಮಗೆ ಲೋಕಲ್ ಇಸ್ ವೋಕಲ್ ಅನ್ನುವ ಹಾಗೆ ನಮಗೆ ಸ್ಥಳೀಯ ವಿಷಯಗಳು ಕೂಡ ಅಷ್ಟೇ ಮುಖ್ಯ. ನಮ್ಮ ತುಳುನಾಡಿನ ಹೆಮ್ಮೆಯ ರಾಣಿ ಅಬ್ಬಕ್ಕ ಅವರ 500ನೇ ಜನ್ಮ ವರ್ಷಾಚರಣೆ ಕಾರ್ಯಕ್ರಮ ಇದೆ. ಅದರ ಪ್ರಯುಕ್ತ ನಾವು ಕನಿಷ್ಠ 100 ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಕಾರ್ಯಕ್ರಮವನ್ನು ನಡೆಸುವುದರ ಮೂಲಕ ಯುವ ಸಮುದಾಯಕ್ಕೆ ಮತ್ತು ಅಷ್ಟೇ ಮುಖ್ಯವಾಗಿ ನಮ್ಮ ಅಧ್ಯಾಪಕರಿಗೂ ಕೂಡ ಈ ನಾಡು ನುಡಿಗೆ ಸೇವೆ ಸಲ್ಲಿಸಿದಂತಹ ಮಹನೀಯರನ್ನು, ಅದೇ ರೀತಿ ಈ ಸಲ ಮಹಿಳೆಯರನ್ನು ನಾವು ವಿಶೇಷವಾಗಿ ಗಮನದಲ್ಲಿಟ್ಟುಕೊಂಡು ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೇವೆ. ಆ ನೆಲೆಯಲ್ಲಿ ಈ ಒಟ್ಟು ದೊಡ್ಡ ಒಂದು ಯೋಜನೆಯ ಉದ್ಘಾಟನಾ ಸಮಾರಂಭ ನಮ್ಮ ನಗರದ ಪ್ರತಿಷ್ಠಿತ ಎಸ್ಸಿಎಸ್ ಕಾಲೇಜ್ನಲ್ಲಿ, ಪದವಿ ಕಾಲೇಜ್ನಲ್ಲಿ ನಡೀಲಿಕ್ಕಿದೆ. ಡಾಕ್ಟರ್ ಬಾಲಕೃಷ್ಣ ಭಾರದ್ವಾಜವರ ಮಾರ್ಗದರ್ಶನ ಮತ್ತು ನೇತೃತ್ವ ಅದಕ್ಕಿದೆ. ಆ ದಿವಸ ನಾವು ಒಂದು ದಿವಸದ ವಿಚಾರ ಸಂಕಿರಣವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಇಡೀ ಒಂದು ಯೋಜನೆಯ ಉದ್ಘಾಟನೆ, ಅದರ ಜೊತೆಗೆ 3 ಸಾಧಕಿಯರನ್ನು, ಒಬ್ಬರು ರಾಷ್ಟ್ರಮಟ್ಟದ ಅಹಿಲ್ಯಭಾಯಿ ಹೋಳ್ಕರ್ ಅವರಾದರೆ, ಹಾಗೆ ಕಿತ್ತೂರು ರಾಣಿ ಚೆನ್ನಮ್ಮ ಕರ್ನಾಟಕದ ದೃಷ್ಟಿಯಲ್ಲಿ ತೆಕ್ಕೊಂಡು, ಅದೇ ರೀತಿ ತುಳುನಾಡಿನಿಂದ ಈ ದೇಶಕ್ಕೆ ಅಮೂಲ್ಯವಾದಂತಹ ಕೊಡುಗೆಯನ್ನು ಕೊಟ್ಟಂತಹ ಅಬ್ಬಕ್ಕ ರಾಣಿ ಅಬ್ಬಕ್ಕರ ಬಗ್ಗೆ ಕೂಡ ಒಂದು ವಿಚಾರ ಮಂಡನೆ ಇದೆ. ಸುದ್ದಿಗೋಷ್ಠಿಯಲ್ಲಿ ಪ್ರೊಫೆಸರ್ ವಾಣಿ, ಸಂಧ್ಯಾ ಆಳ್ವ, ಡಾ ಬಾಲಕೃಷ್ಣ ಭಾರದ್ವಾಜ್ ಮೊದಲಾದವರು ಉಪಸ್ಥಿತರಿದ್ದರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.